हेलो फ्रेंड्स, वेलकम बैक टू माय चैनल। आप लोग कैसे हो? ಇವತ್ತು ನಾನು ನಾಲಸಪರದಿಂದ ಶಿರಡಿಗೆ ಹೋಗ್ತಾ ಇದ್ದೇನೆ. ನಿಮಗೆಲ್ಲರಿಗೆ ನಾನು ಹೇಗೆ ಹೋಗೋದಂತ ತೋರಿಸ್ತೇನೆ ಕಮ್ಮಿ ಖರ್ಚಿಯಲ್ಲಿ. ಈಗ ನಾನು ನಾಲಸಪರ ಬಸ್ ಡೆಪೋಗೆ ಬಂದಿದ್ದೇನೆ. ಇಲ್ಲಿಂದ ಶಿರಡಿಗೆ ಒಂದು ಕೂಡ ಬಸ್ಸು ಇಲ್ಲ. ಇಲ್ಲಿ ಒಂದು ಕೂಡ ಬಸ್ ಇಲ್ಲಿ ಈಗ ಇಲ್ಲ. ನೋಡ್ತೇನೆ ಏನು ಮಾಡಬೇಕಂತ. ಈಗ ನಾನು ಬೋರೋಲಿಗೆ ಹೋದೆ. ಅಲ್ಲಿಂದ ನಾಲಸಪರದಿಂದ ಬೋರೋಲಿಗೆ ಹೋದೆ. ಬೋರೋಲಿ ಡೆಪೋದಿಂದ ಒಂದು AC ಬಸ್ಸನ್ನು ಹಿಡಿದಿದ್ದೇನೆ ಶಿರಡಿಗೆ ಹೋಗುವ. ಇದು ಮಹಾರಾಷ್ಟ್ರ ಗೌರ್ಮೆಂಟಿದ್ದು ಎಲೆಕ್ಟ್ರಿಕ್ ಬಸ್ ಇದು. ಇದರ ಹೆಸರು ಶಿವಾಯಿ ಅಂತ. ಬೋರೋಲಿಯಿಂದ ಶಿರಡಿಗೆ 600 ರೂಪಾಯಿ ಟಿಕೆಟ್ ಇದೆ ಇದರಲ್ಲಿ. ಆದರೆ ನಾನು 1520 ರೂಪಾಯಿದು ಪಾಸ್ ತಗೊಂಡಿದ್ದೇನೆ 4 ದಿವಸದ. ಅದರಲ್ಲಿ ನಾವು ಎಲ್ಲಿಗೆ ಬೇಕಾದರೆ ತಿರುಗ್ಬೋದು ಮಹಾರಾಷ್ಟ್ರದಲ್ಲಿ. ಈಗ ನಾನೊಂದು 5 ಕಡೆ ಹೋಗ್ತಾ ಇದ್ದೇನೆ ದೇವಸ್ಥಾನಕ್ಕೆ. ಅದರಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಈಗ ನಾನು ನಾಲಸಪರದಿಂದ ಶಿರಡಿಗೆ, ಆಮೇಲೆ ಹೇಳ್ತೇನೆ ಎಲ್ಲಿಗೆ ಹೋಗೋದಂತ. ಇವತ್ತು ನಾನು ಹೋಗ್ತಾ ಇದ್ದೇನೆ ಶಿರಡಿಗೆ. ಈಗ ನಾನು ಹೋಗುವ ಬಸ್ಸು ತಾನಾ ನಾಸಿಕ್ ಹೈವೇಯಲ್ಲಿ ಇದೆ. ವರ್ಷಂ ಪ್ರತಿಯಾಗೆ ಈ ವರ್ಷ ಕೂಡ ಮಳೆಗಾಲದಲ್ಲಿ ರಸ್ತೆ ತುಂಬ ಹಾಳಾಗಿದೆ ಇಲ್ಲಿ. ಇದು ಲೈಫ್ ಟೈಮ್ದು. ಇದು ತುಂಬ ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಈ ರಸ್ತೆ ಯಾವತ್ತು ನೋಡಿದರೂ ಹಾಳೆಯಾಗಿ ಇರ್ತದೆ ಎಲ್ಲ. ಆದ್ದರಿಂದ ಬಸ್ಸು ತುಂಬ ಸ್ಲೋ ಹೋಗ್ತದೆ. ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಇದೆ. ಇಲ್ಲೊಂದು ಬಿಲ್ಡಿಂಗ್ ನೋಡಿ, ಎಷ್ಟು ಸುಂದರವಾದ, ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅಂತ. ಇದು ಈಗ ಬಸ್ ಕಲ್ಯಾಣ ಹತ್ತಿರ ಇದೆ. ಮುಂಬೈಯ ಕಲ್ಯಾಣ ಅಂತ ಊರುಂಟು, ಅದರ ಹತ್ತಿರ ನನ್ನ ಬಸ್ ಹೋಗ್ತಾ ಇದೆ ಹೈವೇಯಲ್ಲಿ, ನಾಸಿಕ್ ಹೈವೇ ಇದು. ಈಗ ನಿಮಗೊಂದು ವಿಷಯ ಹೇಳ್ತೇನೆ ನಾನು. ನೀವು ಮಹಾರಾಷ್ಟ್ರದಲ್ಲಿ ಎಲ್ಲಿಗೆ ಬೇಕಾದರೆ ನೀವು ತಿರುಗ್ಬೋದು. 1520 ರೂಪಾಯಿಯ ಒಂದು ಪಾಸ್ ತಗೊಂಡು, ಅದು 4 ದಿವಸದ ಇರ್ತದೆ. ಬೇಕಾದರೆ ನೀವು 7 ದಿವಸದ ಕೂಡ ತಗೊಳ್ಬೋದು. ಅದಕ್ಕೆ 3050 ಎಷ್ಟು ಉಂಟು ಅದಕ್ಕೆ. ನೀವು ಮಹಾರಾಷ್ಟ್ರಕ್ಕೆ ಬಂದು ಎಲ್ಲಿದ್ದರೂ ಕೂಡ ನೀವು ಮಹಾರಾಷ್ಟ್ರಕ್ಕೆ ಬಂದು ಬಾರ್ಡರಲ್ಲಿ ಯಾವುದಾದ್ರೂ ಡೆಪೋಗೆ ಹೋಗಿ ನೀವು ಪಾಸ್ ತಗೊಳ್ಳಿ. ಅಲ್ಲಿ ಆಧಾರ್ ಕಾರ್ಡ್ ಕೇಳ್ತಾರೆ. ಆಧಾರ್ ಕಾರ್ಡ್ ತೋರಿಸಿ ನೀವು ಪಾಸ್ ತಗೊಂಡು ನೀವು ಮಹಾರಾಷ್ಟ್ರದ ಎಸ್ ಟಿ ಬಸ್ಸಿನಲ್ಲಿ, ಅದು AC ಬಸ್, ರೆಡ್ ಬಸ್, ನಾರ್ಮಲ್ ಬಸ್, ಯಾವುದು ಸ್ಲೀಪರ್ ಬಸ್, ಯಾವುದರಲ್ಲಿ ಕೂಡ ಹೋಗ್ಬೋದು. ಅದರಲ್ಲಿ ನಿಮಗೆ ಅದರಲ್ಲಿ ಮಹಾರಾಷ್ಟ್ರದ ST ಎಲ್ಲೆಲ್ಲಿಗೆ ಹೋಗ್ತದೆ, ಗುಜರಾತ್ಗೆ ಹೋಗ್ತದೆ, ಮಧ್ಯಪ್ರದೇಶಕ್ಕೆ ಹೋಗ್ತದೆ, ಮತ್ತು ಕರ್ನಾಟಕಕ್ಕೆ ಹೋಗ್ತದೆ, ಗೋವಾಕ್ಕೆ ಹೋಗ್ತದೆ. ನೀವು ಆ ಬಸ್ಸಿನಲ್ಲಿ ಹೋಗ್ಬೋದು. ಆಂಧ್ರ ಪ್ರದೇಶಕ್ಕೆ ಹೋಗ್ತದೆ, ಹೈದರಾಬಾದಿಗೆ. ನೀವು ಆ ಬಸ್ಸಿನಲ್ಲಿ ಎಲ್ಲಿಗೆ ಬೇಕಾದರೆ ನೀವು ತಿರುಗ್ಬೋದು. ಆ ಬಸ್ಸಿನಲ್ಲಿ ಎಲ್ಲಿ ಇಳಿಬೋದು, ಎಲ್ಲಿ ಬೇಕಾದರೆ ಏನು ಬೇಕಾದರೆ ಮಾಡ್ಬೋದು ಆ ಬಸ್ಸಿನಲ್ಲಿ, ನಿಮಗೆ ಎಲ್ಲಿ ಬೇಕಾದಲ್ಲಿ. ನಾನು ಕೂಡ ನಾಲಸಪರದಿಂದ ಈಗ ಶಿರಡಿಗೆ ಹೋಗ್ತಿದ್ದೇನೆ. ಶಿರಡಿಯಿಂದ ಮತ್ತೆ ಶನಿಸಿಂಗ್ನಾಪುರ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿಂದ ಮತ್ತೆ ನಾನು ಬೇರೆ ಪ್ಲ್ಯಾನ್ ಮಾಡ್ತೇನೆ. ನನಗೆ 4 ದಿವಸದ ಪಾಸ್ ಉಂಟು. ಇವತ್ತು ಅದು ಫಸ್ಟ್ ಡೇ ಇವತ್ತು. ಈಗ ಹೋಗ್ತಿದ್ದೇನೆ. ಈಗ ನಾನು ಹೈವೇಲಿ ನೋಡಿ ಎಷ್ಟು ಸುಂದರವಾದ ಸೀನರಿ ಇರ್ತದೆ ನೋಡಿ ಇಲ್ಲಿ, ಮಳೆಗಾಲಾದ್ದರಿಂದ. ಇಲ್ಲದಿದ್ದರೆ ಇಲ್ಲಿ ಏನೂ ಇಲ್ಲ. ಇದು ಬೋರ್ಗುಡ್ಡೆ ಅಂತ ಹೇಳ್ತಾರೆ ಇದಕ್ಕೆ. ಈಗ ಎಲ್ಲ ಹಸಿರು ಕಾಣ್ತಾ ಇದೆ. ಮತ್ತು ಹರೆಗಳ ನಮ್ಮ ಬೇಸಿಗೆಗಾಲದಲ್ಲಿ ಬಂದರೆ ಇಲ್ಲಿ ಎಲ್ಲ ಏನು ಕಾಣಲ್ಲ. ನನಗೆ ಕನ್ನಡ ಸ್ವಲ್ಪ ಸರಿಯಾಗಿ ಬರೋದಿಲ್ಲ, ಆದರೆ ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ. ನೋಡಿ, ಗುಡ್ಡಗಾಡು ಖಾಲಿ, ಹೆಚ್ಚು ಕಾಡಿಲ್ಲ ಇಲ್ಲಿ. ಮತ್ತು ಮೋಡ ಕವಿದಿದೆ, ನೋಡ್ತಾ ಇರಿ ನೀವು. ಇಲ್ಲೆಲ್ಲ ಪೈಪ್ ಇಟ್ಟಿದ್ದಾರೆ. ಪೈಪ್ಲೈನ್ದು ಕೆಲಸ ನಡೀತಾ ಇದೆ, ನೀರಿನ ಪೈಪ್ ಇದು. ಮತ್ತು ಮಹಾರಾಷ್ಟ್ರದಲ್ಲಿ ಹಾಗೆ ಕೂಡ ಈಗ ಮಳೆ ತುಂಬ ಕಮ್ಮಿ ಇದೆ. ಆದ್ದರಿಂದ ಇಲ್ಲಿ ಸ್ವಲ್ಪ ರಸ್ತೆ ರೋಡ್ ಸ್ವಲ್ಪ ಕ್ಲಿಯರ್ ಇದೆ. ಈಗ ಸ್ವಲ್ಪ ಬಸ್ಸರ ಸ್ಪೀಡ್. ಹಾಗೆ ಕೂಡ ನಮಗೆ ಮುಂಬೈಯಿಂದ ಶಿರಡಿಗೆ 6 ಗಂಟೆ ತಾಗ್ತದೆ, 6-7 ಗಂಟೆ. ಈಗ ನೋಡುವ ಎಷ್ಟು ಗಂಟೆ ಮುಟ್ತದೆ ಅಂತ. ಈಗ ತುಂಬ ಟೈಮ್ ವೇಸ್ಟ್ ಆಗಿದೆ. ಇಲ್ಲಿ ತಾಣದಲ್ಲಿ ತುಂಬ ಟ್ರಾಫಿಕ್ ಇತ್ತು, ಆದ್ದರಿಂದ ಸ್ವಲ್ಪ ಲೇಟ್ ಆಗಿದೆ. ಈಗ ನೋಡ್ತೇನೆ ಈಗ ಇಲ್ಲಿ ಊಟಕ್ಕೆ ನಿಲ್ಲಿಸ್ತಾರಂತ. ನೀವು ಕೂಡ ಬನ್ನಿ ಮಹಾರಾಷ್ಟ್ರಕ್ಕೆ. ಬಂದು
ಯಾವುದಾದ್ರೂ ಬಸ್ ಡೆಪೋಗೆ ಹೋಗಿ ತುಂಬ ಬಸ್ ಡೆಪೋ ತುಂಬ ಇಲ್ಲಿ ಮಹಾರಾಷ್ಟ್ರದಲ್ಲಿ. ಎಲ್ಲಿ ಕೂಡ ನೀವು ಅದಕ್ಕೆ ಮುಂಬೈಯಲ್ಲಿ 4-5 ಉಂಟು ನಮಗೆ. ಪರೇಲಲ್ಲಿ ಉಂಟು, ಬೊಂಬೈ ಸೆಂಟ್ರಲಲ್ಲಿ ಉಂಟು, ತಾನಾದಲ್ಲಿ ಉಂಟು, ಕುರ್ಲಾದಲ್ಲಿ ಉಂಟು, ಬೋರಿವಲಿಯಲ್ಲಿ ಉಂಟು, ನಾಲಾಸೊಪಾರದಲ್ಲಿ ಉಂಟು, ವಿರಾರ್ನಲ್ಲಿ ಉಂಟು. ಇಲ್ಲಿ ತುಂಬ ಇದೆ ನಮ್ಮ ಹತ್ತಿರದಲ್ಲಿಯೇ. ನೀವು ಕರ್ನಾಟಕದಿಂದ ಬರ್ತಾಯಿದ್ದರೆ ಬೆಳಗಾವಿ ಕೊಲ್ಹಾಪುರಕ್ಕೆ ಹೋಗಿ, ಇದು ಸೋಲಾಪುರದಲ್ಲಿ ಹೋಗಿ ತುಂಬ ಡೆಪೋ ಇದೆ ಅಲ್ಲಿ ಕೂಡ. ಮತ್ತು ಗೋವಾದಿಂದ ಬರ್ತಾಯಿದ್ದರೆ ಅಲ್ಲಿ ನಮ್ಮ ರತ್ನಗಿರಿ, ಕುಡಾಲ್, ಸಿಂಧುದುರ್ಗ ಅಲ್ಲಿ ಕೂಡ ಇದೆ ತುಂಬ. ನೀವು ಅಲ್ಲಿಗೆ ಕೂಡ ಈಗ ರಾತ್ರಿ 9:30 ಆಯಿತು. ಈಗ ನಾವು ಹಿಡಿತಾ ಇದ್ದೇವೆ ಇಲ್ಲಿ. ಇದು ಶಿರ್ಡಿಯ ಡೆಪೋ, ಶಿರ್ಡಿ ಬಸ್ ಡೆಪೋ ಇದು. ಈಗ ಇಲ್ಲಿ ತುಂಬ ಜನ ಇರ್ತಾರೆ, ರೂಮ್ ಬೇಕಾ ಅಂತ. ನೀವು ಬೇಕಾದರೆ ಅವರ ಹತ್ರ ಕೇಳಿ ರೂಮ್ ತಗೊಳ್ಬೋದು. ಇಲ್ಲದಿದ್ದರೆ ಅದು ನಮ್ಮ ಟ್ರಸ್ಟ್ ಇರ್ತದೆ, ಅದು ಶಿರ್ಡಿ ಸಂಸ್ಥಾನದಿದೆ, ಅಲ್ಲಿ ಕೂಡ ರೂಮ್. ಇದು ಅವರದು ರಾತ್ರಿ ಊಟಕ್ಕೆ ನಾನು ಅಲ್ಲಿಯ ಅವರದ್ದೇ ಅನ್ನಛತ್ರ ಇದೆ ಶಿರ್ಡಿದು, ಫ್ರೀ ಇದೆ ಅಲ್ಲಿಗೆ ಹೋಗ್ತಾಯಿದ್ದೇನೆ ಊಟ ಮಾಡಲಿಕ್ಕೆ ರಾತ್ರಿ. ಈಗ 10:10 ಆಗಿದೆ. ಇದು ನೋಡಿ ಎಷ್ಟು ತುಂಬ ದೊಡ್ಡದಿದೆ. ಹೀಗೆ ಸ್ಟೀಲ್ನ ಪ್ಲೇಟಲ್ಲಿ ಅಲ್ಲಿ ಊಟ ಹಾಕ್ತಾರೆ. ನೋಡಿ ಎಷ್ಟೊಂದು ಜನ, ಸಾವಿರಗಟ್ಟಲೆ ಜನ ಕೂತು ಊಟ ಮಾಡುವಂಥ ಇದೊಂದು ವ್ಯವಸ್ಥೆ ಇದೆ ಇಲ್ಲಿ. ತುಂಬ ಜನ ಈಗ ಎಷ್ಟೊಂದು ಇದಿಲ್ಲ ಗರ್ದಿ, ಆದರೂ ಕೂಡ ಇದ್ದಾರೆ ತುಂಬ ಜನ. ಫ್ರೀ ಇಲ್ಲಿ ಊಟ. ನೋಡಿ ಚಪಾತಿ, ಅನ್ನ, ಸಾರು, ದಾಲ್ ಮತ್ತು ಸೀರಾ ಇದೆ. ಈಗ ನಾನು ಊಟ ಆಗಿ ಈಗ ನಾನು ಬರ್ತಿದ್ದೇನೆ. ಇನ್ನು ನಾನು ನನ್ನ ಎಲ್ಲಿ ರೂಮಿಗೆ ಹೋಗಿ ಅಲ್ಲಿ ಉಳ್ಕೊಳ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ನಾನು ಬೇರೆ ವೀಡಿಯೋ ಹಾಕ್ತೇನೆ. ಇನ್ನು ಇಲ್ಲಿ ಶಿರ್ಡಿಯಿಂದ ಎಲ್ಲಿಗೆ ಹೋಗೋದಂತ ಇಲ್ಲಿ ನಾನು ಮುಗಿಸ್ತೇನೆ.